ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಬಂಧುಗಳೇ, ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ವಿಜಯಪುರ ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯದ ಅಂಗವಿಕಲರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ. ರಾಜ್ಯದ ಅಂಗವಿಕಲರು ತಮ್ಮ ಪೆನ್ಷನ್ ಹೆಚ್ಚಳಕ್ಕಾಗಿ ನಿರಂತರ ಹೋರಾಟ ನಡೆಸುತ್ತಲೇ ಬಂದಿದ್ದಾರೆ. ನಿರಂತರ ಹೋರಾಟ ನಡೆಸಿದ್ದಾಗಿಯೂ ಅಂಗವಿಕಲರ ಪೆನ್ಷನ್ ಹೆಚ್ಚಳ ಮಾಡದೇ ಇರುವುದನ್ನು ವಿರೋಧಿಸಿ ಅಂಗವಿಕಲರು ಹಾಗೂ ಪಾಲಕರ ಒಕ್ಕೂಟ ರಾಜ್ಯಾದ್ಯಂತ ಅಂಗವಿಕಲ ದಿನಾಚರಣೆಯು ಬಹಿಷ್ಕರಿಸಿ ಬೈಕಾಟ್ ಮಾಡಿ ಪ್ರತಿಭಟನೆ ಮಾಡಲು ಕರೆ ನೀಡಿದೆ. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಕಳೆದ ಹಲವು ವರ್ಷಗಳಿಂದ ಅಂಗವಿಕಲರ ಪೆನ್ಷನ್ ಹೆಚ್ಚಳಕ್ಕಾಗಿ ಒತ್ತಾಯಿಸಿ ಹಾಗೂ ಇನ್ನಿತರ ಬೇಡಿಕೆಗಳಿಗಾಗಿ ರಾಜ್ಯಾದ್ಯಂತ ಹೋರಾಟ ಮಾಡುತ್ತಲೇ ಬಂದಿದೆ. ಕಳೆದ 8/10/2025 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ದೊಡ್ಡ ಹೋರಾಟವನ್ನು ಸಂಘಟಿಸಲಾಗಿತ್ತು. ಈ ಹೋರಾಟದಲ್ಲಿ ರಾಜ್ಯದ 20 ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಅಂಗವಿಕಲರು ಪಾಲಕರು ಭಾಗವಹಿಸಿದರು. ಅಂದು ನಡೆದ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರ ಅಂಗವಿಕಲರ ಪ್ರತಿನಿಧಿಗಳ ಸಭೆಯನ್ನು ಕರೆದು ಅಂಗವಿಕಲರ ಪೆನ್ಷನ್ ಹೆಚ್ಚಳ ಮತ್ತು ಅಂಗವಿಕಲರ ಇತರೆ ಸಮಸ್ಯೆಗಳ ಕುರಿತಂತೆ ಚರ್ಚಿಸುವ ದೃಢವಾದ ಭರವಸೆ ಹಿನ್ನೆಲೆಯಲ್ಲಿ ಹೋರಾಟದ ಮುಂದುವರಿಕೆಯನ್ನು ಹಿಂಪಡೆಯಲಾಗಿತ್ತು. ಆದರೆ ಸರ್ಕಾರ ಇಲ್ಲಿಯವರೆಗೆ ಅಂಗವಿಕಲರ ಪಾಲಕರ ಒಕ್ಕೂಟದ ಪ್ರತಿನಿಧಿಗಳನ್ನು ಮಾತುಕತೆಗೆ ಕರೆಯದೆ ಅವರದೇ ಮಾತಿನ ಬದ್ಧತೆಯನ್ನು ಉಳಿಸಿಕೊಂಡಿಲ್ಲ. ಇದು ಅಂಗವಿಕಲರ ಬಗ್ಗೆ ಇರುವ ಸರ್ಕಾರದ ನಿರ್ಲಕ್ಷ್ಯವನ್ನು ಎತ್ತಿ ತೋರಿಸುತ್ತದೆ. ರಾಜ್ಯದ ಜನರಿಗೆ ಗ್ಯಾರಂಟಿ ನೀಡಿರುವ ಸರ್ಕಾರ ಅಂಗವಿಕಲರ ಸಂಕಷ್ಟಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. 2016 ಅಂಗವಿಕಲರ ಹಕ್ಕುಗಳ ಕಾಯ್ದೆಯ ಮಾರ್ಗಸೂಚಿ ಪ್ರಕಾರ ಪೆನ್ಷನ್ ನೆರವು ಘನತೆಯ ಜೀವನಕ್ಕೆ ಆಸರೆಯಾಗಿದೆ. ಶಿಕ್ಷಣ, ಉದ್ಯೋಗದಿಂದ ವಂಚಿತರಾಗಿರುವ ಅಂಗವಿಕಲರಿಗೆ ಸರ್ಕಾರ ಕನಿಷ್ಠ ಪೆನ್ಷನ್ ನೆರವು ನೀಡದೆ ಅಂಗವಿಕಲರ ವಿರೋಧಿಯಾಗಿ ವರ್ತಿಸುತ್ತಿದೆ. ಇಂದು ನಡೆದ ಅಂಗವಿಕಲ ದಿನಾಚರಣೆಯನ್ನು ಅಂಗವಿಕಲರು ಬಹಿಷ್ಕರಿಸುತ್ತಾರೆ. ಮಾತ್ರವಲ್ಲದೆ ಅಂದು ದಿನಾಚರಣೆಯ ಮುಂಭಾಗದಲ್ಲಿ ಕಪ್ಪು ಪಟ್ಟಿ ಧರಿಸಿಕೊಂಡು ಪ್ರತಿಭಟನೆ ನಡೆಸಿದ್ದಾರೆ. ಈ ಒಂದು ಪ್ರತಿಭಟನೆಯನ್ನು ಮುಂದಾಳತ್ವವನ್ನು ಜಿಲ್ಲಾಧ್ಯಕ್ಷರಾದ ವಿನೋದ್ ಎಂ ಖೇಡ್ ಅವರು ವಿಜಯಪುರ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಅಂಗವಿಕಲರ ಅಂತರಾಳ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ವತಿಯಿಂದ ಧನ್ಯವಾದಗಳು. ದಿವಸ ನಾವು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಹೋರಾಟ ನಡೆದಿದೆ. ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಬಹಿಷ್ಕಾರ ಮಾಡಿದ್ದೀವಿ. ಕಪ್ಪು ಪಟ್ಟಿಯನ್ನು ಧರಿಸಿ ಯಾವ ಕಾರಣಕ್ಕಾಗಪ್ಪ ಅಂದರೆ ನಮ್ಮ ವಿಕಲಚೇತನರ ಪಿಂಚಣಿ ಹೆಚ್ಚು ಮಾಡುವ ಕುರಿತು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಈಗಾಗಲೇ 10 ತಿಂಗಳಲ್ಲಿ ಹೋರಾಟ ಮಾಡಿದ್ದೀವಿ. ಅದನ್ನು ಫ್ರೀಡಂ ಪಾರ್ಕಲ್ಲಿ ಅದನ್ನು ಕೂಡ ಸರ್ಕಾರದ ಮಟ್ಟಕ್ಕೆ ಗಮನಕ್ಕೆ ತಂದಿದೆ. ಇವಾಗ ಅದನ್ನು ಗಮನಕ್ಕೆ ತಂದರೂ ಕೂಡ ನಮ್ಮನ್ನು ಒಳಗೆ ಕರೆಸಿ ಇಲ್ಲಿವರೆಗೂ ನಮ್ಮ ಒಕ್ಕೂಟದ ಯಾರ ಪದಾಧಿಕಾರಿಗಳನ್ನು ಕರೆಸಿಲ್ಲ. ಆ ಕಾರಣಕ್ಕಾಗಿ ಈ ಪಿಂಚಣಿ ಹೆಚ್ಚು ಮಾಡುವ ಮತ್ತು ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಬಹಿಷ್ಕರಿಸಿದ್ದೇವೆ ಕಪ್ಪು ಪಟ್ಟಿಯನ್ನು ಧರಿಸಿ ಬಿಜಾಪುರ ಜಿಲ್ಲೆಯಿಂದ. ಹೆಸರು ನನ್ನ ಹೆಸರು ವಿನೋದ್ ಖೇಡ್ ಅಂತೇಳಿ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಬಿಜಾಪುರ ಸಮಿತಿ. ಇವತ್ತಿನ ದಿವಸ ನಾವು ವಿಶ್ವ ಅಂಗವಿಕಲ ದಿನಾಚರಣೆ ಬಹಿಷ್ಕಾರ ಮಾಡುವ ಉದ್ದೇಶ ಏನೆಂದರೆ, ನಮಗೆ ಸುಮಾರು 10 ವರ್ಷಗಳಿಂದ ಯಾವುದೇ ರೀತಿ ಮಾಸಾಸನ ಆಗಲಿ, ಸರ್ಕಾರಿ ಇಲಾಖೆಯಲ್ಲಿ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳಲಾಗಲಿ ಸುಮಾರು 10-15 ವರ್ಷಗಳಿಂದ ನಮಗೆ ಯಾವುದೇ ರೀತಿ ಇವತ್ತು ನಮಗೆ ಸೌಲಭ್ಯ ಸಿಗ್ತಾ ಇಲ್ಲ. ನಾವು ಇವತ್ತು ಸರ್ಕಾರಕ್ಕೆ ಏನು ಹೇಳ್ತೀವಿ, ಸರ್ಕಾರದ ನಮ್ಮ ಆಳುವ ಜನಪ್ರತಿನಿಧಿಗಳು ತಾವು ಯಾವ ರೀತಿ 5 ವರ್ಷಕ್ಕೊಮ್ಮೆ ತಮ್ಮ ಏನು ಒಂದು ಪೆನ್ಷನ್ ಆಗಲಿ ಮತ್ತು ಒಂದು ಸಂಬಳವನ್ನು ಹೆಚ್ಚಿಗೆ ಮಾಡ್ತಾರಲ್ಲ, ಅದೇ ರೀತಿ ನಮ್ಮ ಅಂಗವಿಕಲರಿಗೂ ಕೂಡ ಪ್ರತಿ ವರ್ಷ ಮತ್ತು ಅಥವಾ 5 ವರ್ಷಕ್ಕೊಮ್ಮೆ ವರ್ಷಪೂರ ಮಾಸಾಸನ ನಮಗೆ ನೀಡಬೇಕಂತೇಳಿ ಇವತ್ತಿನ ದಿವಸ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಮಲ್ಲಿಕಾರ್ಜುನ ಉಮ್ರಾನಿ, ಜಿಲ್ಲಾ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಅಂಗವಿಕಲ ಹಾಗೂ ಪಾಲಕರ ಒಕ್ಕೂಟ. ಆದಷ್ಟು ನಮ್ಮಲ್ಲಿ ಈ ಸಮಸ್ಯೆಗೆ ಅಂತಿಮ ಅನುಷ್ಠಾನಗೊಳಿಸುವಲ್ಲಿ ಆಗುವಂಥ ಅಡಚಣೆಗಳಿಗೆ ಏನಿದೆಲ್ಲ ಅರಿತುಕೊಂಡು ಅದಕ್ಕೆ ಒಂದು ಸಲುವಾಗಿ ನಾವು ಕಾಲ್ ಮಾಡಿಕೊಂಡು ಹೋಗೋಣ ಬೇಕಾಗ್ತದೆ. ಮತ್ತು ನಾವು ಬಂದುಕೊಂಡಿರುವಂಥ ಸಲಹೆಗಳ ಆಧಾರದ ಮೇಲ್ಗಡೆ ನಾವು ಡಿಸ್ಕಸ್ ಮಾಡುವಂಥ ಆ್ಯಕ್ಷನಬಲ್ ಪಾಯಿಂಟನ್ನು ಅವರಿಗೆ ಸಲಹೆಗಳಾಗಬೇಕಂತಂದರೆ ನಾವೇ ಡೇಟಾ ಟ್ರಿಕ್ ಮಾಡಿಕೊಡುವಂಥದ್ದಾಗಿರ್ಬೋದು, ಪಾರದರ್ಶಕತೆ ವಿಚಾರದಲ್ಲಿ ಆಗಿರುವಂಥದ್ದಾಗಿರ್ಬೋದು, ಮತ್ತು ಬೇರೆ ಬೇರೆ ಬೇಡಿಕೆಗಳಲ್ಲಿ ಏನೇನು ಹೇಳಿದಾರಲ್ಲ ಅದರಲ್ಲಿ ಈ ಅಗ್ರಿಗೇಷನ್ ಮನೆಗಳ ವಿಚಾರದಲ್ಲಿ ಕೂಡ ಹೌಸಿಂಗ್ ಡೆವಲಪ್ಮೆಂಟ್ ಟಾರ್ಗೆಟ್ ಬರ್ತದೆ. ಯಾರಾದರೂ ಇಂಟೆಲಿಜೆನ್ಸ್ ಅಪ್ಲೈ ಮಾಡಿದ್ರೆ ಅದಕ್ಕೆ ಉಳಿದ ಟಾರ್ಗೆಟ್ ಅನ್ಕೆ ಮಾಡಬೇಕು. ಆಲೋಚನೆ ಕೊಟ್ಟಿದೆ. ಪಬ್ಲಿಕ್ ಬಂದಿಲ್ಲ ಅಂತ
ಹೇಳಿ ಅದನ್ನು 10 ದಿವಸ ಒಳಗಡೆ ಈ ಜನರಿಗೆ ರೆಡಿ ಮಾಡಿದಾಗ ಇದೆಲ್ಲ ಪ್ರೊಸೀಡಿಂಗ್ ಮಾಡಿ 10 ದಿವಸ ಒಳಗಡೆ ಎಲ್ಲ ಇಲಾಖೆಗಳು ಅವ್ರು ಸಬ್ಮಿಟ್ ಮಾಡಬೇಕಂತ ಹೇಳಿದ್ರು. ಪ್ರತಿಯೊಂದು ಇಲಾಖೆಯಲ್ಲಿ ಏನು ಕ್ರಮ ಮಾಡಬೇಕಂತ ಕ್ರಮ ಪ್ರೊಸೀಡಿಂಗ್ ಮಾಡಿ ಎಲ್ಲ ಇಲಾಖೆಗಳು ಸರಿ ಬಾಜು ಬಾಜು ಬರ್ರಿ ಈಗ ನಮ್ಮ ಆ ಒಂದು ಜಾಗೃತಿ ಮಾಡ್ತೀವಿ, ಪೈಲ ಜಾಗೃತಿ ಮಾಡ್ತೀವಿ, ಎಲ್ಲ ಕಡೆ ಬ್ಯಾನರ್ದಾಗ ಹಾಕಿ ಒಂದು ಅಲ್ಪಸಂಖ್ಯೆ ಇದೆ ಅಲ್ಲಪ್ಪ, ನಾನ್-ವೇಲೇಬಲ್ ಕೇಸುಗಳನ್ನು ಮನವರಿಕೆ ಮಾಡಿದ್ರೆ ಅದು ಯಾರೋ ಕಾರಣಗೊತ್ತಾರೆ ಚರ್ಚೆ ಮಾಡಿ ಒಂದು ಸರಿ 5% ಅನುದಾನ ಸುಮಾರು ನಾವು 30% ಅದೇ ಹಾಕಿದ್ದು ಮಾತ್ರ ಕೊಡ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ದಿವಸ ನಮಗೆ ಅದು ಜೀವನ ನಿರ್ವಹಣೆ ಮಾಡೋಕ್ಕೆ ಸಾಕಾಗಲ್ಲ. ಸೊ ಹಾಗಾಗಿ ಮತ್ತು ನಮ್ಮ ಅಂಗವಿಕಲರು ಏನೋ ಕಷ್ಟಪಟ್ಟು ಏನೋ ಮಾಡಿ ಅವ್ರಿಗೆ ವಿದ್ಯಾಭ್ಯಾಸ ಮತ್ತು ಅದರಲ್ಲಿ ನಮ್ಮ ಅಂಗವಿಕಲರ ಮಹಿಳೆಯರಂತ ಏನಾದರೂ ಕಣ್ಣಲ್ಲಿ ಒಳಗೆ ನೀರಿನ ಕೈ ತೊಳೆಯುವಂಥ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ನೀವು ನಮ್ಮ ಮೇಲೆ ಒಂದು ಕರುಣೆ ತೋರಿ. ಮೊನ್ನೆ ಜಿಲ್ಲಾಧಿಕಾರಿಗಳು, ಮೊನ್ನೆ ಅಪರ ಜಿಲ್ಲಾಧಿಕಾರಿಗಳು ಸಾಕಷ್ಟು ನಾವು ಮನವಿ ಪಟ್ಟಿದ್ದೀವಿ, ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇವತ್ತಿನ ದಿವಸ ನಮಗೆ ಈ ಒಂದು ಬಹಿಷ್ಕಾರ